ಈ ಚರ್ಚೆಯ ಚೌಕಟ್ಟನ್ನ ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಕೆಲ ಆರ್ಥಿಕ ತಜ್ಞರು ಊಹಿಸದಂತೆ ಗ್ಯಾರಂಟಿ ಅನುಷ್ಠಾನಕ್ಕಾಗಿ ಒಂದಷ್ಟು ಜನಪ್ರಿಯವಲ್ಲದ ನಿರ್ಧಾರಗಳನ್ನ ಕೈಗೊಳ್ಳಬೇಕಾಗತ್ತಾ? ಯಾಕೆ ಹೇಳ್ತೀನಿ. ಗ್ಯಾರಂಟಿಗಳ ಅನುಷ್ಠಾನಕ್ಕಾಗಿ ಆದಾಯ ಹೆಚ್ಚಿಸಿಕೊಳ್ಳೋದೇ ಸರ್ಕಾರದ ಪ್ರಮುಖ ಆದ್ಯತೆ ಆಗಿದೆಯಾ? ಫಸ್ಟ್ ಕ್ವಶನ್ಗೆ ಲಿಂಕ್ ಇದೆ ಇಲ್ಲಿ, ಭಾಗಶಃ ಉತ್ತರ ಕೂಡ ಸಿಗ್ಬೋದು ನಿಮ್ಗೆ. ಯಾವುದೇ ಮಾಹಿತಿಯನ್ನ ಹಂಚಿಕೊಳ್ಳದೆ ಬರೀ ಸಭೆ ನಡೆಸೋದು ತೋರಿಕೆಗಾಗಿ ಎಂದು ಆರೋಪಿಸಬಹುದಾ? ಆಯ್ತು, ನೀವು ಸಭೆ ನಡೆಸ್ತಿರಲ್ಲ, ಹೊರಗೆ ಬಂದು ಒಂದು ಬ್ಲೂ ಪ್ರಿಂಟ್ ಹೇಳಿ. ಜುಲೈಯಿಂದ ಮಾಡ್ತೀವಿ, ಜೂನ್ ಇಂದ ಇಂಥ ತಾರೀಕಿನಿಂದ ಮಾಡ್ತೀವಿ, ಆಗಸ್ಟ್ ಇಂದಾನೇ ಮಾಡಕ್ಕಾಗೋದು, ಈ ರೀತಿ ಏನಾದ್ರು ಒಂದು ಹೇಳಿದ್ರೆ ಜನರು ಅಲ್ಲಿವರೆಗೂ ಪ್ರಶ್ನೆ ಕೇಳೋದು ಬಿಡ್ತಾರೆ. ಅವಾಗ ನಾವು ಪ್ರಶ್ನೆ ಕೇಳೋದು ಬಿಡ್ತೀವಿ, ನಾವೇ ಅಲ್ವಾ ಜನ. ಸಚಿವ ಸಂಪುಟ ಸಭೆ ಮುಂದೂಡಿಕೆ ಆದಂತೆ ಗ್ಯಾರಂಟಿಗಳ ಅನುಷ್ಠಾನವೂ ಮುಂದೂಡಿಕೆ ಆಗುತ್ತಾ? ಈಗಾಗಿರೋದು ಒಂದೇ ದಿನ, ಗುರುವಾರ ಆಗ್ಬೇಕಾಗಿತ್ತು ಅಂದ್ರೆ ನಾಳೆ, ಅದು ಶುಕ್ರವಾರ ಆಗ್ತಿದೆ ಅಂದ್ರೆ ನಾಡಿದ್ದು. ಇದೇ ರೀತಿಯ ಮುಂದೂಡಿಕೆ ಗ್ಯಾರಂಟಿಯ ಅನುಷ್ಠಾನದಲ್ಲೂ ಆಗತ್ತಾ?